ಜನ ಇದ್ದಾರೆ. ಅವ್ರು ಯಾರೂ ಇವತ್ತು ಹೊರಗೆ ಬಂದ ನಮ್ಮ ಈ ಏನಪ್ಪ ಅಂತಂದ್ರೆ JDSಗಾಗಿರ್ಬೋದು, ಮೋದಿಯವ್ರಿಗಾಗಿರ್ಬೋದು, ಮತ್ತಾರಿಗಾಗಿರ್ಬೋದು ಮಾತಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಅಂದಾಗ ನಮ್ಮ ಯತ್ನಾಳರು ಬೆನ್ನತ್ತಿ ಬರ್ತಾರೆ ಅವರು. ಹೌದು, ಯತ್ನಾಳರು ತಿಟ್ಟಿದಾರ, ಮಾತಾಡ್ತಾರೆ, ಮಂದಿ ಕೊಡಾಕ್ತಾರ, 20,000 ಮಂದಿ ಕೊಡ್ತಾರೆ, ಕರ್ಕೊಂಬಂದಿದ್ದಲ್ಲ ಅಂತವ್ರು ಹೇಳ್ಕೊಳ್ತಾರೆ. ಸತ್ಯನ ಅವರು ಕೆಲವೊಂದಿಷ್ಟು ಒಪ್ಪು ನಾವು ಮಾತನ್ನು. ಆದರೆ ಆ 10,000 ಜನರಿಂದ ಇವರು 7 ಕೋಟಿ ಜನರ ಇದ್ದಂತಹ ಈ ಕರ್ನಾಟಕದ ಚುಕ್ಕ ನೀಡಲಿಕ್ಕೆ ಸಾಧ್ಯ ಇದಾರ ಅಂತ. ಹೌದು, ಇವರು ಬೆಂಬಲ ಸೂಚಿಸ್ತಾರೆ, ಮತ್ತವರು ಅವ್ರಿಗೆ ಜಯ ಅಂತಾರೆ. ನಮ್ಮಲ್ಲಿ ಜಯ ಅನ್ನೋದ್ರೆ ಭಾಳ ಜನ ಇದ್ದಾರೆ. ನೀವು ಚಹಾ ಪಾನಿ ಮಾಡ್ತಾರೆ ಅಂತಂದ್ರೆ ಬಂದು ದಿನ ಜೈ 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 ಅಂತ ಹೇಳ್ತಾರೆ. ಆದರೆ ಮತ ಆಗಿ ಪರಿವರ್ತನೆ ಆಗೋದು ಅದನ್ನು ಇವತ್ತು ವಿಚಾರ ಮಾಡಬೇಕಾಗಿದೆ. ಯತ್ನಾಳ್ ಅವರು ಬುದ್ಧಿವಂತರು, ತಿಳ್ಕೊಳ್ಳೋರು, ಅವ್ರನ್ನ ಹೇಳುವಂಥ ಅವಶ್ಯಕತೆ ಇಲ್ಲ. ಬಟ್ JCB ಬಂದಾಗ ವಿಚಾರ ಮಾಡಿ ಹೇಳಬೇಕಾಗ್ತದೆ. ಇನ್ನೊಂದು ಮಾತು ತಿಳ್ಕೊಬೇಕಾಗಿದೆ, ಉತ್ತರ ಪ್ರದೇಶದಲ್ಲೂ ಜನ ಬ್ಯಾಸತ್ತಿದ್ದಾರೆ ಯೋಗಿ ಆದಿತ್ಯನಾಥರ ಸಲುವಾಗಿ, ಅವರ ಒಂದು ಅತಿ ಹಿಂದುತ್ವ ಸಲುವಾಗಿ. ಅದು ಯಾವಾಗ ಸ್ಫೋಟ ಆಗ್ತದೆ ಗೊತ್ತಿಲ್ಲ. ಮತ್ತು ಸ್ವತಃ ನಿಮಗೂ ಗೊತ್ತದ, ಯಡಿಯೂರಪ್ಪನವರು ಇಲ್ಲದೆ ಹೋದಾಗ ಏನಾಯಿತು, ವಿಧಾನಸಭಾ ಚುನಾವಣೆಯಲ್ಲಿ ಎಷ್ಟು ನೀವು ಗೆದ್ರಿ, ಇದೇ ಬಜರಂಗಿ, ಇದೇ ಹಿಂದೂ ತಿಳ್ಕೊಂಡ ಸ್ವತಃ ಮೋದಿಯವರು, ಶಾರ್ ಅವರು ತಿರುಗಿಟ್ಟು ಎಷ್ಟು ಬಂದು 135 ಬಂದು ಅವರು ನಿಮ್ಮ 66 ಮತದಾನ ಆಯಿತು, 60ಕ್ಕೆ ಬಂದಿದ್ರಿ. ಇವತ್ತು JDS 18ಕ್ಕೆ ಬಂದಾಯಿತು. ಇದೆಲ್ಲನೂ ಮೀರಿ ನಿಲ್ಲಕ್ಕೆ ಸಾಧ್ಯ ಅಂತೇಳಿ ತಮ್ಮನ್ನು ವಿಮರ್ಶೆ ಮಾಡೋಕೆ ಹೋಗಿ ಆತ್ಮವಿಮರ್ಶೆ. ಮತ್ತು ಎಲ್ಲರೂ ಜಗತ್ತಿನಲ್ಲಿದ್ದಾರೆ, ಭಾಳ ನಮ್ಗೆ ಎನ್ಕರೇಜ್ ಮಾಡ್ತಾರೆ, ಹೊಗಳೋರು ಭಾಳ ಇರ್ತಾರೆ. ಹೊಗಳೋರು ಮಾತು ನಂಬೋದಲ್ಲ, ನಾವು ವಾಸ್ತವವಾಗಿ ಎಷ್ಟು ಮಾಡಲಿಕ್ಕೆ ಸಾಧ್ಯದ. ಏನೋ ಒಂದನ್ನು ನಂಬೋದಿತ್ತೇನೋ. ಯಡಿಯೂರಪ್ಪನ ಪುರದಾಗ ಅವ್ರು ಇರ್ತಾರೆ, ಇವರು BJP ಇದ್ದುಕೊಂಡು ಹಿಂದುತ್ವದ ಇನ್ನಷ್ಟು ಪ್ರಚೋದನಾತ್ಮಕವಾಗಿ ಮಾತಾಡಿ ಅವ್ರಿಗೆ ಗೆಲ್ಲಿಸ್ಲಿಕ್ಕೆ ಒಂದಿಷ್ಟು ಪ್ರಯತ್ನ ಮಾಡ್ಬೋದಿತ್ತೇನೋ. ಅದು ಸಹಿತ ಸಾಧ್ಯ ಇರಲಿಲ್ಲ ಅನ್ನೋದು ಅಷ್ಟು ಸತ್ಯದ. ಯಾಕಂದ್ರೆ ಈಗ ಕಾಂಗ್ರೆಸ್ನವ್ರು ಗ್ಯಾರಂಟಿ ಕೊಡ್ತಾ ಇದ್ದಾರೆ, ಅದ್ರ ಜೊತೆ BJP ಏನಿದೆ ಇಲ್ಲಿ ಕೇಳಿದ ತಕ್ಷಣ ವಿರೋಧ ಮಾಡ್ತೀರಿ ಗ್ಯಾರಂಟಿಯನ್ನು. ಇವರೆಲ್ಲರೂ ಬಸ್ ಕೊಡಬಾರ್ದಾಯಿತು, ಲಾಸ್ ಆಗಿದೆ, ಹಾಗೆ ನಡೆದಲ್ರಿ. ಹೋಗ್ಬಿಡ್ರಿ, ಏನೂ ಕೊಡಲಾರದಂತಹ ಇಂಥ ಯೋಜನೆ ಮಾಡಲಾರಂಥ ಮೋದಿಯವರು ಎಷ್ಟು ಲಾಭ ಮಾಡಿ ತೋರಿಸ್ತಾ ಇದ್ದಾರೆ ಅಂತ ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ನಾವು ಯತ್ನಾಳರು ಒಬ್ಬರು ಒಳ್ಳೆ ಲೀಡರು. ಈ ಒಂದು ಅತಿಯಾದಂತಹ ಆತ್ಮವಿಶ್ವಾಸ ಪಡೋಣ್ರಿ. ನಮ್ಗೆ ಬೇಗ ಮನುಷ್ಯಗೆ ಸ್ವಾಭಿಮಾನ ಬೇಕು, ಎಲ್ಲರೂ ಬೇಕೇನ, ಅದೆಲ್ಲಕ್ಕೆ ಬದುಕಿಲ್ಲ. ಆದರೆ ನಮ್ಮ ಲಿಮಿಟೇಷನ್ ನಮ್ಗೆ ಗೊತ್ತಿರಬೇಕು. ನಾವು ಪ್ರಧಾನಿ ಆಗ್ತಾರೆ ಅಂತಂದ್ರೆ ಸಾಧ್ಯ ಇದ್ದಾರೆ. ಇವತ್ತು ಅದು ಪ್ರಧಾನಿ ಆಗಿದ್ದು ಯಾರಿಂದ ಅಂದರೆ ಇವರು ನಮ್ಮ ಪ್ರಚಾರಕ ಮೋದಿಯವರು RSSದ ಅವ್ರ ಪ್ರಚಾರಕರು. RSS ಅವ್ರನ್ನ ಎತ್ತಿಡಿದು ದೊಡ್ಡ ಸಂಸ್ಥೆ.